ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಖಾಪುರ ಎಸ್ಎಚ್ ಗ್ರಾಮದಲ್ಲಿ ದಲಿತರು ಶವ ಸಂಸ್ಕಾರಕ್ಕೆ ಗುಂಡಿ ತೋಡಲು ನಿರಾಕರಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸಮುದಾಯದ ಮೇಲೆ ಹಲ್ಲೆ ನಡೆದಿತ್ತು ಎಂಬ ಘಟನೆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ರಾಜುಗೌಡ ಅವರು ಭೇಟಿ ನೀಡಿ ದಲಿತ ಸಮುದಾಯದ ಹಲ್ಲೆಗೊಳಗಾಗಿದ್ದ ದೇವಪ್ಪ ತಳವಾರ್ ಮತ್ತು ಆತನ ಕುಟುಂಬಸ್ಥರಿಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು. ಜೊತೆಗೆ ಮತ್ತೊಮ್ಮೆ ಈ ರೀತಿಯ ಘಟನೆ ನಡೆಯದಂತೆ ಹಾಗೂ ಮುಂಬರುವ ದಿನಗಳಲ್ಲಿ ಸದಾಕಾಲ ನಿಮ್ಮ ಜೊತೆಗೆ ಇರುವುದಾಗಿ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿರುವ ಪರಿಶಿಷ್ಟ ಪಂಗಡದ ಮುಖಂಡರನ್ನ ಭೇಟಿ ಮಾಡಿ ಗ್ರಾಮದಲ್ಲಿ ಎಲ್ಲರೂ ಸಾಮರಸ್ಯದಿಂದ ಇರುವಂತೆ ಹೇಳಿದರು. ಮತ್ತೊಮ್ಮೆ ಯಾವುದೇ ಈ ರೀತಿಯ ಗಲಾಟೆಗೆ ಅವಕಾಶ ನೀಡದೆ ಎಲ್ಲ ಸಮುದಾಯದವರು ಸಹೋದರತೆಯಿಂದ ಇರಲು ತಿಳಿ ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರಗೋನ, ಯಾದಗಿರಿ. ಇವ್ರು ಲಾಸ್ಟ್ ಟೈಮ್ ಈ ಮನೆ ಆದ್ರೆ ಆ ಮನೆ ಆದ್ರೆ ನಾವ್ ಇರುವಾಗ ಮನೆ ಇಲ್ಲ ಅಂತ ನಮ್ಮ ಹತ್ರ ಬಂದ್ರೆ ನಿಮಗ್ ಮಾಡಿ ಕೊಟ್ಟಿನಿ. ಈ ಮನೆ ಬಂದ್ರಿ ಆಗ್ತದ ಆಗದ ಬೇಡ. ನಮ್ ಪಾಡಿ ನಾವ್ ಬಿಟ್ಟು ಬಿಡ್ರ ನೋಡ್ರಿ, ಕಾಲ ಮೇಲೆ ಬಹಳ ಸೂಕ್ಷ್ಮ. ನಮ್ ಪಾಡಿ ನಾವು ಬಲ್ತ ಅವ್ರ ಪಾಡಿ ಹೋಗೋದು ಸಮಸ್ಯೆನೇ ಇಲ್ಲ. ಹೌದು, ನಮ್ ಪಾಡಿ ನಾವು ಬಲ್ತ ಬಿಟ್ರೆ ಸಾಕು. ಈಗ ಯಾಕಂತಂದ್ರೆ ಈಗ ಏನಾಗ್ತದೆ, ಯಾವ್ದು ಈಗ ಮೊದಲಿತ್ತು. ಈಗ ನಾವು ಬೇಟೆ ಆಡಕ್ ಹೋಗ್ತಿದ್ವಿ ಮೊದಲ, ನಮ್ದೇನ್ ಮೂಲ ಕಸಿತ್ತು. ಈಗ ಬೇಟೆ ಕೇಳ್ತಾರ ಒಂದ್ ಒಳಗ ಆಗ್ತಾರ. ಕೆಟ್ಟ ಆಗ್ಯದ ಎಲ್ಲರೂ ಕಲ್ತು ಊರನ್ನೋರು. ಈಗ ನೋಡಿ, ಈಗ ಈ ಊರ್ದ ಹೆಸರು ಎಲ್ಲೆಲ್ಲಿ ಬಂತೇಳಿ ಇಡೀ ಸ್ಟೇಟ್ ಕೆಟ್ಟ ಹೆಸರು ಯಾಕೆ ಅಲ್ಲಲ್ಲ ಕೆಟ್ಟ. ಈಗ ಅದೇ ಕೂಡಿದ್ದು ಬಿಟ್ರೆ ಕಿರಿಕಿರಿ ಇರಂಗ ಇರ್ತದ. ಒಬ್ಬರು ಒಂದು ಸಿಟ್ಟಿಂದ ಇಡೀ ಸಮುದಾಯನೇ ಎಲ್ಲರಿಗೂ ಬರ್ತದೆ. ಈಗ ಎಲ್ಲರೂ ಕೂಡ ಅಣ್ಣ ತಮ್ಮರಾಗಿ ಬಂದದ್ದು ಒಮ್ಮೆಲೆ ಹಿಂಗ್ ಬರ್ತದೆ. ಊರಾಗಿಂದ ಹೋಗ್ಬೇಕಂತ ಬರ್ಬೇಕಂತ ಊರ್ ಬಿಟ್ಟು ಬರ್ತಾರೆ ಅವ್ರು. ಮಾತಾಡ್ತೀನಿ ಬಿಡು, ನೀನ್ ತ್ರಾಸ ಅರ್ಥ ಆಗ್ತದೆ. ನಾ ಮಾತಾಡಿ ಇದು ಮಾಡ್ತೀನಿ. ನಿಮ್ಗೆ ಏನ್ ಸಮಸ್ಯೆ ಅದ ನೋಡ್ಕೊಂಡು ಹೋಗ್ತೀನಿ. ನಿನ್ ಮಗ ಅಲ್ಲೇ ನಮ್ನೆಲ್ಲ ಕಾಯಕತ್ತ ನಾವಿಲ್ಲದೀವಿ. ನಿನ್ ಮಗ ಅಲ್ಲಿ ಕಾಯಕತ್ತ ನಾವು. ಈಗ ನೋಡಮ್ಮ, ಆ ಒಂದು ತಪ್ಪಿಂದ ಇಷ್ಟೆಲ್ಲ ಆಗಿದ್ದು. ಈಗ ಇಡೀ ಊರ್ ಮರ್ಯಾದೆ ಯಾಕೆ ಹೋಯ್ತೇಳು? ಆ ಒಂದು ತಪ್ಪು ಮಾಡಿದಕ್ಕಲ್ಲ. ನಾ ಮಾಡಿಲ್ಲ ಅಂತ ಕೇಳ್ರಿ. ಇಲ್ಲಿ ಗೌಡ ನಾ ಮಾಡಿನಿಲ್ರಿ, ಬಂದಿನಿ. ನೀವು ನೀವು ಹಿರಿಯರಿ ಅಂತ ಗುಡಿಗೆ ಬಂದ ಹೊಡೆದ್ರಿ ಗೌಡ ಅಂತ ಹೇಳಿ. ಇಲ್ಲ ಮಾಡ್ಯಾರ. ಈಗ ತಪ್ಪೇ ಇಲ್ಲ. ನಿಮ್ ತಪ್ಪಿತ್ತಂತಂದ್ರೆ ನಾವ್ಯಾಕೆ ಇಲ್ಲೆಲ್ಲರೂ ಬರ್ತೀವಿ ಹೇಳೋ? ಈಗ ನೀವು ಒಳ್ಳೆಯವರು, ನಿಮ್ಗೆ ಅನ್ಯಾಯ ಆಗದಂತ ನಿಮ್ ಮನೆ ತನಕ ಬಂದು ಮಾತಾಡ್ಸಕತ್ತೀವಿ. ಬಂದ್ ಕಂಬ ಹಿಂದಕ್ಕೆ ಕಳಿಸ್ಯಾರ. ಏನ್ ವ್ಯವಸ್ಥೆ ಇಲ್ರಿ. ನಾನು ಮಾತಾಡಿ ಈಗ ಈ ಸಮಸ್ಯೆ ಆಗ್ಯದ. ನಮ್ಮ ಗಮನಕ್ಕೂ ಇದ್ದಿಲ್ಲ. ಈಗ ನಮ್ಮ ಗಮನಕ್ಕೆ ಎಲ್ಲರೂ ಗಮನಕ್ಕೆ ಬಂದ ಮುಂದೆ ಆಗ್ಲಾರ್ದಂಗೆ ಮಾಡೋದು. ನಮಗನ ಹೊಡೆದಾರ್ರಿ. ನಮಗ 4 ಮಂದಿ ಜನ ಮೈದವ್ರಿ ಕಾಯಿಲ್ ಅಂತಾರ್ರಿ. ಹೋಗತ್ತ ಇದು ಆರ್ಮಿಗೆ ಹೋಗ್ಯಾನ್ರಿ. ಮತ್ತೆ ಆರ್ಮಿಗೆ ಹೋದತ್ಗ ಅಲ್ಲಿ ದೇಶ ಕಾಯಕ್ ಹೋದತ್ಗ ಅವ್ರಿಗೆ ಅರ್ಬಲ್ಲನ್ರಿ. ಯಾರಿಗೆ ಬಿಡ್ಬೇಕು, ಯಾರಿಗೆ ಬಿಡ್ಬೇಕು? ಆ ಊರು ಮಾಡೋದು ರಮಿಷಿ ಮಾಡ್ಬೇಕಾಗಿ ಈಗ ನಮ್ಗೆ ಆಗಲ್ಲ.